ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಬಂದಿದ್ದಾರೆ. ನನಗೆ ಲೈಕ್ ಕಾಲ್ ಬಂತು, ಒಂಥರ ಫೀಲ್ ಆಯ್ತು. ಅವರು ಹೈಯೆಸ್ಟ್ ಹೆಲ್ಪ್ ಮಾಡಿದ್ದಾರೆ, ದ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಪರ್ಸನ್ ಒಂದು ಟೈಮಲ್ಲಿ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಇದ್ದೀನಿ ಎವರ್ಗ್ರೀನ್ ಕೌಂಟಿ ಅಡ್ವೆಂಚರ್ ಹೆಲ್ತ್ ವೆಲ್ನೆಸ್ ರಿಟ್ರೀಟು ನಮ್ಮ ಕೊಡಗಿನಲ್ಲಿ. ಸೊ ಈ ವಿಡಿಯೋದಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಬಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ನನ್ನ ಕ್ಲೋಸ್ ಫ್ರೆಂಡು ಧನರಾಜ್ ಆಚಾರ್ ಅವರಿಗೆ ಹಗಲು ರಾತ್ರಿ ಅಂತ ಇಲ್ಲದೆ ಕಂಪ್ಲೀಟ್ ಆಗಿ ದುಡಿದಿರೋ ಅಂತ ಒಂದು ಗ್ಯಾಂಗ್ ಇದೆ. ಬೇರೆ ಬೇರೆ ಜನರು ಬೇರೆ ಬೇರೆ ಥರದಲ್ಲಿ ಅವರ ಒಂದು ಪೋಸ್ಟ್ನ ಶೇರ್ ಮಾಡಿರೋರ್ದು, ಲೈಕ್ ಮಾಡಿರೋರ್ದು, ಕಮೆಂಟ್ ಮಾಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಬಂದಿದ್ದಾರೆ. ನನಗೆ ಲೈಕ್ ಕಾಲ್ ಬಂತು, ಒಂಥರ ಫೀಲ್ ಆಯಿತು. ಹಿ ಹ್ಯಾಸ್ ಕಮ್ ಔಟ್ ಅಂತ, ಬಟ್ ಬೇಜಾರಾಗಿಲ್ಲ. ಫೀಲ್ ಈಸ್ ಲೈಕ್ ಫ್ರೆಂಡ್ ಬಂದ್ಬಿಟ್ರು ಹೊರಗಡೆ ಅಂತ. ಬೇಜಾರು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಈಸ್ ಅ ಅಮೇಝಿಂಗ್ ಪರ್ಸನಾಲಿಟಿ. ಅಮೇಝಿಂಗ್ ಅಂತ ಹೇಳಿದ್ರೆ ದ ಇಂಟೆನ್ಷನ್ ವಾಟ್ ಈ ಹ್ಯಾಸ್. ನಾವು ಧನರಾಜ್ ಆಚಾರ್ ಅಂದ್ರೆ ಕಾಮಿಡಿ ಕಿಂಗು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಿ. ಅವ್ರದ್ದು ತುಂಬಾ ಶಾರ್ಟ್ ವಿಡಿಯೋಸ್, ಸ್ಟೋರೀಸ್ ಎಲ್ಲ ನೋಡಿರ್ತೀವಿ. ಬಟ್ ಆಸ್ ಅ ಪರ್ಸನ್ ವಾಟ್ ಈ ಹ್ಯಾಸ್ ಡನ್ ಈಸ್ ಅಮೇಝಿಂಗ್. ಅವರು ಹೈಯೆಸ್ಟ್ ಹೆಲ್ಪ್ ಮಾಡಿದ್ದಾರೆ. ಈ ಬೇರೆ ಬೇರೆ ತರ ಹೆಲ್ತ್ ಪ್ರಾಬ್ಲಮ್ಸ್ ಇರೋರಿಗೆ ಸ್ಟೋರೀಸ್ ಹಾಕೋದು, ರೀಲ್ಸ್ ಹಾಕೋದು. ಒಂದು ಸ್ಟೋರಿಗೆ ಹಾಕೋಕ್ಕೂ ಒಂದೊಂದು ಸೆಲೆಬ್ರಿಟೀಸ್ ತುಂಬಾ ಚಾರ್ಜ್ ಮಾಡ್ತಾರೆ. ಬೇರೆ ಬೇರೆ ಅಂದ್ರೆ ಲೈಕ್ ಸ್ಟೋರೀಸ್, ರೀಲ್ಸ್ ಅಂದ್ರೆ ಇಟ್ಸ್ ಎಕ್ಸ್ಪೆನ್ಸಿವ್. ಲೈಕ್ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ, ಇಷ್ಟು ಪೇ ಮಾಡಬೇಕು ಅಂತ ಹೇಳೋದ್ರಲ್ಲಿ. ಅಂಥದ್ರಲ್ಲಿ ಧನರಾಜ್ ಆಚಾರ್ ಅವರ ಒಂದು ಸ್ಟೋರೀಸ್, ರೀಲ್ಸ್ ಅಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಯಾವಾಗ ನೋಡಿದ್ರು ಒಂದು ಮಲ್ಟಿಪಲ್ ಪೋಸ್ಟ್ಸ್ ಇರ್ತಿತ್ತು. ಈ ತರ ಒಬ್ರು ಸಫರ್ ಆಗ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡಿ, ಹೆಲ್ತ್ ಇಶ್ಯೂಸು, ಮತ್ತೆ ಚಾರಿಟಿ ಮಾಡ್ತಾ ಇರೋದು. ಮತ್ತೆ ಅವರ ವಿಡಿಯೋಸ್ ಅಲ್ಲೂ ಅಷ್ಟೇ ಐ ಕುಡ್ ಸಿ ದಟ್ ಮ್ಯಾಜಿಕ್. ಏನೋ ಒಂದು ಮೆಸೇಜ್, ಸೊಸೈಟಿಗೆ ಒಂದು ಮೆಸೇಜು, ಮೇ ಬಿ ಅಬೌಟ್ ಬ್ಯಾಡ್ ರೋಡ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಸಫರಿಂಗ್ ಆಗಿರ್ಬೋದು, ಇಲ್ಲ ಸೋಷಿಯಲ್ ಪ್ರಾಬ್ಲಮ್ ಅಂದ್ರೆ ಒಂದು ಮೈಂಡ್ ಸೆಟ್ ಪ್ರಾಬ್ಲಮ್ಮು, ಮಿತ್, ಕೆಲವು ಮೂಢನಂಬಿಕೆಗಳ ಮೇಲೆ ವಿಡಿಯೋ ಮಾಡಿರೋದು. ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವರು ವಿಡಿಯೋ ಮಾಡಿ ಒಂದು ಮೆಸೇಜ್ ಅಂತ ಕೊಡ್ತಾ ಇದ್ರು. ಆಮೇಲೆ ಇಂಟೆನ್ಷನ್ ತುಂಬಾ ಕ್ಲೀನ್ ಇತ್ತು. ನನ್ನ ಹತ್ರ ಪರೀಕ್ಷಾದಲ್ಲಿ ಆಲ್ಮೋಸ್ಟ್ ಒಂದು 10-12 ಡೇಸ್ ಒಟ್ಟಿಗೆ ಇದ್ವಿ. ಅಲ್ಲೂ ತುಂಬಾ ಅವ್ರದ್ದು ಒಂದು ಇನ್ಸೈಟ್ಸ್ ಶೇರ್ ಮಾಡಿದ್ರು. ಈಸ್ ಅ ವೆರಿ ನೈಸ್ ಪರ್ಸನ್, ದ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಪರ್ಸನ್ ಒಂದು ಟೈಮಲ್ಲಿ. ನೌ ಈಸ್ ನಾಟ್ ದಟ್ ಈಸಿ ಟು ಅಪ್ರೋಚ್. ಈಗ ಈ ಹಸ್ ಬಿಕಮ್ ಮೋರ್ ಪವರ್ಫುಲ್, ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ರನ್ನ ಲೈಕ್ ಒಂದು ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ರು. ಎಲ್ರನ್ನ ಒಂದು ತುಂಬಾ ಫ್ರೆಂಡ್ಲಿ, ತುಂಬಾ ಇದಾಗಿ ತಗೊಳ್ಳುವಾಗ ಈ ವಾಸ್ ಸಫರಿಂಗ್ ಅ ಲಾಟ್ ಕೆಲವು ವಿಷಯದಲ್ಲಿ. ನಾವು ಐ ಥಿಂಕ್ ಈಸ್ ಲೈಕ್ ಸ್ವಲ್ಪ ಒಂದು ನಾರ್ಮಲೈಸ್ ಆಗಿದ್ದಾರೆ. ಬಿಕಾಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಲರ್ನಿಂಗ್ಸ್ ಆಗಿದೆ ಅವರಿಗೆ. ಕೆಲವು ವಿಷಯದಲ್ಲಿ ಹೀಗಿದ್ರೆ ಚಂದ, ಹಾಗಿದ್ರೆ ಚಂದ ಅಂತ. ಬಟ್ ಬೈ ಹಾರ್ಟ್, ಬೈ ನೇಚರ್ ಈಸ್ ಅನ್ ಅಮೇಝಿಂಗ್ ಪರ್ಸನ್. ಆಮೇಲೆ ಬಿಗ್ ಬಾಸ್ ನ ಈಗ ಕೆಲವರು ಬಾಯ್ಕಾಟ್ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ತರದಲ್ಲಿ ಧನರಾಜ್ ಆಚಾರ್ಗೆ ಮೋಸ ಆಗಿದೆ ಅಂತ. ಒಂದ್ ಹೇಳ್ತೀನಿ, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅವರು ಕಪ್ ಗೆದ್ದಿರ್ಲಿಕ್ಕಿಲ್ಲ, ಇಲ್ಲ ಒಂದು ಅಮೌಂಟ್ ಗೆದ್ದಿರ್ಲಿಕ್ಕಿಲ್ಲ. ದಟ್ ಈಸ್ ನಾಟ್ ಎಟ್ ಆಲ್ ಅ ಕನ್ಸರ್ನ್. ಬಿಕಾಸ್ ದೇವ್ರು ಅವರಿಗೆ ಕೋಟಿಗಟ್ಟಲೆ ಜನರದ್ದು ಆಶೀರ್ವಾದ ಕೊಟ್ಟಿದೆ, ಕೋಟಿಗಟ್ಟಲೆ ಜನರದ್ದು ಪ್ರೀತಿ ಅವ್ರಿಗೆ ಕೊಟ್ಟಿದೆ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಒಂದು ಬ್ಲಾಕ್ ಬಸ್ಟರ್ ಆಗೋ ತರ ಒಂದು ಪ್ರೀತಿ ಸಿಕ್ಕಿದೆ ಅವರಿಗೆ. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಬಿಗ್ ಬಾಸ್ ಇಸ್ ಅನ್ ಅಮೇಝಿಂಗ್ ಶೋ ಫಾರ್ ಪೀಪಲ್ ಟು ಟೇಕ್ ದ ಪಾಸಿಟಿವಿಟಿ ಫ್ರಮ್ ದಟ್. ತಗೊಳ್ಳೋರಿಗೆ ತಗೊಳ್ಬಹುದು, ನೆಗೆಟಿವಿಟಿ ತಗೊಳ್ಳೋರಿಗೆ ನೆಗೆಟಿವ್ ತಗೊಳ್ಬಹುದು. ಇಟ್ಸ್ ಆಲ್ ಎವ್ರಿವೇರ್. ಸೊ ನಮ್ಮ ಲೈಫಲ್ಲಿ ಸುತ್ತಮುತ್ತ ಆ ಕಡೆ ನೋಡಿದ್ರೆ ನೆಗೆಟಿವ್ ಇರ್ಬೋದು, ಈ ಕಡೆ ನೋಡಿದ್ರೆ ಪಾಸಿಟಿವ್ ಇರ್ಬೋದು, ಎವ್ರಿಥಿಂಗ್. ಬಟ್ ಐ ಡೋಂಟ್ ಟು ಬ್ಲೇಮ್ ಬಿಗ್ ಬಾಸ್ ಆರ್ ಐ ಡೋಂಟ್ ಟು ಪ್ರೈಸ್ ಬಿಗ್ ಬಾಸ್. ನಾನು ಆಕ್ಚುಲಿ ಅಕ್ಸೆಪ್ಟೆನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಬಿಕಾಸ್ ಅದು ಕೆಟ್ಟದಂತ ಇದ್ರೆ ಯಾಕೆ ನೋಡ್ಬೇಕು? ಈಗ ಯಾವುದೋ ಒಂದು ಕೆಟ್ಟದಿದೆ, ಯಾಕೆ ನೋಡ್ಬೇಕು? ಆಪ್ಷನ್ಸ್ ಇದೆಯಲ್ಲ, ಇಟ್ ಈಸ್ ಇನ್ ಅವರ್ ಫಿಂಗರ್ ಟಿಪ್ಸ್ ಟು ವಾಚ್ ಆರ್ ನಾಟ್. ಸೊ ಅದು ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಕ್ಕೆ ಐ ಆಮ್ ನಾಟ್ ದಟ್ ಸಚ್ ಅ ಬಿಗ್ ಪರ್ಸನ್. ಬಟ್ ಇನ್ ಡೀಟೇಲ್ ಹೇಳ್ಬೇಕಂದ್ರೆ ಇಟ್ಸ್ ಆಲ್ವೇಸ್ ಗುಡ್ ಟು ಚೂಸ್. ಅಂಡ್ ಇವನ್ ಐ ವಾಸ್ ವೆರಿ ಲೈಕ್ ಒಂದು ಸರ್ಪ್ರೈಸ್ಡ್. ಬಿಕಾಸ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈಸ್ ಕ್ವಿಟಿಂಗ್ ಬಿಗ್ ಬಾಸ್ ಅಂತ ನೋಡಿದೆ. ಅಂಡ್ ಒಂಥರದಲ್ಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ಬಿಕಾಸ್ ಅವರಿಗಿರುವ ವಾಯ್ಸು, ಅವರಿಗಿರುವ ಕಮಾಂಡಿಂಗು, ಮತ್ತೆ ಈಸ್ ಮೈ ಒನ್ ಆಫ್ ದ ವೆರಿ ಫೇವ್ರೇಟ್ ಆಕ್ಟರ್. ಆ ಸ್ಟೈಲಲ್ಲಿ ಎಲ್ಲದರಲ್ಲೂ ಈಸ್ ಅಮೇಝಿಂಗ್. ಆ ಥರ ಒಂದು ಕ್ಯಾಲಿಬರ್ ಇರೋ ವ್ಯಕ್ತಿ ಇನ್ನೂ ಯಾವುದೋ ರೇಂಜಿಗೆ, ಬಿಕಾಸ್ ಅವ್ರದ್ದೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಲೈಕ್ ಇಫ್ ಯು ಸಿ ದ ಓಲ್ಡ್ ಸುದೀಪ್ ಸರ್ ಮತ್ತೆ ಇವಾಗ ನೋಡ್ತಾ ಇರೋ ಸುದೀಪ್ ಸರ್ ಅಲ್ಲ, ಆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಸೊ ಈ ಪಾಸಿಟಿವ್ ವೈಬ್ಸಿಗೆ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಒಂದು ಕ್ಯಾಟಗರಿ ಸ್ಟಾರ್ ಅವರು.
ಸೊ ಆ ಸ್ಟಾರು ಐ ಥಿಂಕ್ ಬಿಗ್ ಬಾಸ್ ಬಿಡೋದು ಅಂತ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಈ ಕ್ಯಾನ್ ಬೇಕ್ ಅ ಬೆಟರ್ ಮ್ಯಾಜಿಕ್, ಬ್ಯೂಟಿಫುಲ್ ಮ್ಯಾಜಿಕ್. ಹಾಗಂತೇಳಿ ಬಿಗ್ ಬಾಸ್ ಚೆನ್ನಾಗಿಲ್ಲ ಅಂತಲ್ಲ, ಐ ಫೆಲ್ಟ್ ಬೇರೆ ಆ್ಯಂಗ್ಲಲ್ಲಿ ಅವ್ರು ಬರ್ತಾರೆ ಅಂತ. ಐ ನೋ ಎನಿಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ವರ್ಲ್ಡ್, ಬಿ ಇಟ್ ಧನ್ರಾಜ್ ಅವರು ಇಷ್ಟು ಬೇಗ ಹೊರಗಡೆ ಬರೋದಕ್ಕೂ, ಧನ್ರಾಜ್ ಸರು ಅದರಲ್ಲೂ ಒಂದು ಪರ್ಪಸ್ ಇರುತ್ತೆ. ಅದು ಇಟ್ಸ್ ಯೂನಿವರ್ಸ್, ಇಲ್ಲ ದೇವರಿಂದ ಒಂದು ಪರ್ಪಸ್ ಆಯ್ತು, ನೀ ಇಷ್ಟರಲ್ಲೇ ಬಂದ್ಬಿಡು ಅಂತ. ಪ್ರಾಬಬ್ಲಿ ಗೆದ್ದಿದ್ರು ಅವರಿಗೆ ಆ ವ್ಯಾಲ್ಯೂ, ಈ ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಈಗ ಒಂದು ಬಂದಿದ್ದಕ್ಕೆ ತುಂಬಾ ಜನರಿಗೆ ಎಮೋಷನಲ್ ಕನೆಕ್ಟ್ ಆಗಿದ್ದಾರೆ. ಆಮೇಲೆ ಸುದೀಪ್ ಸರ್ ಬಿಡ್ತಾ ಇರೋದಕ್ಕೂ ಒಂದು ದೊಡ್ಡ ಪರ್ಪಸ್ ಇದೆ ಅಂತ ನನಗೆ 100% ಗೊತ್ತು. ಬಿಕಾಸ್ ಈಸ್ ಅ ವೆರಿ ಟಫ್ ಪರ್ಸನ್, ತುಂಬಾ ಸ್ಟ್ರಾಂಗ್ ಇದ್ದಾರೆ ಫ್ರಮ್ ದ ಸಬ್ ಕಾನ್ಶಿಯಸ್ ಮೈಂಡ್, ಅಂಡ್ ದ ವೇ ಈಸ್ ಬೀಯಿಂಗ್ ಚೇಂಜಿಂಗ್ ಹಿಮ್ಸೆಲ್ಫ್ ಇಸ್ ಅಮೇಝಿಂಗ್. ಈವನ್ ನಮ್ಮ ಡಿ ಬಾಸ್ ದರ್ಶನ್ ಸರ್, ಎಸ್, ಅಮೇಝಿಂಗ್. ಐ ಹ್ಯಾವ್ ಬೀನ್ ವಾಚಿಂಗ್ ಹಿಸ್ ಮೂವೀಸ್ ಆ್ಯಂಡ್ ಗ್ರೋಯಿಂಗ್. ಅವರು ಅಷ್ಟೇ, ಈಗ ಅವ್ರದ್ದೊಂದು ಇನ್ಸಿಡೆಂಟ್ ಆಗಿ ಅವರು ಜೈಲ್ಗೆ ಹೋಗಿ ಅರೆಸ್ಟ್ ಆಗಿ ಈಗ ಬಂದಿರೋದಕ್ಕೊಂದು ಪರ್ಪಸ್ ಇದೆ. ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಟಫ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪರ್ಪಸ್. ಈಗ ಉಪೇಂದ್ರ ಅವ್ರದ್ದು ಒಂದು ಪ್ರಜಾಕೀಯ ಪಾರ್ಟಿ ಅಂತ ಇದೆ, ಅದರಿಂದ ಒಂದು ಪರ್ಪಸ್ ಇದೆ. ಅದು ಈಗ ಯಾರು ಅದಕ್ಕೆ ಅಷ್ಟು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರು, ಅಲ್ಲೊಂದು ಚಿಕ್ಕ ಒಂದು ಸೇನೆನೇ ಬೆಳೀತಾ ಇದೆ, ಹೂ ವಿಲ್ ಸಪೋರ್ಟ್ ಪ್ರಜಾಕೀಯ ಇನ್ ಫ್ಯೂಚರ್. ಅದ್ರದ್ದೊಂದು ಇಂಟೆನ್ಷನ್ ಇರುತ್ತೆ. ಅಂಡ್ ಹೀಗೆ ನೋಡ್ಕೊಂಡು ಬಂದ್ರೆ ತುಂಬಾ ವಿಷಯಗಳು ನಡೀತಾ ಇದೆ. ಸೊ ಇಟ್ ಹ್ಯಾಸ್ ಎವ್ರಿಥಿಂಗ್ ಆಸ್ ಅ ಪರ್ಪಸ್. ಈಗ ನಾನು ಅಷ್ಟೇ ಅಡ್ವೆಂಚರ್ ರಿಟ್ರೀಟ್ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ನ ಬಿಟ್ಟು, 4 ಬಸ್ ಅಂತ ಇರ್ತಿತ್ತು ಪೀಕ್ ಟೈಮಲ್ಲಿ, ಅದನ್ನೆಲ್ಲ ಬಿಟ್ಟು ಒಂದು ರಿಟ್ರೀಟ್ ಮಾಡ್ತಾ ಇದ್ದೀನಿ, ಪ್ಯೂರ್ ವೆಜ್ ಮಾಡ್ತಾ ಇದ್ದೀನಿ, ಆಲ್ಕೋಹಾಲ್ ಬಿಡ್ತಾ ಇಲ್ಲ, ಸ್ಮೋಕ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಹೆಲ್ತ್ ಓರಿಯೆಂಟೆಡ್ ಪೀಪಲ್ ಶುಡ್ ಹ್ಯಾವ್ ಸಮಥಿಂಗ್. ಇಟ್ಸ್ ಮನಿನೂ ಇದೆ. ಬಿಕಾಸ್ ನನ್ನ ಹತ್ರ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಐ ಆಮ್ ನಾಟ್ ಮೇಕಿಂಗ್ ದಮ್ ಟು ವರ್ಕ್ ಫಾರ್ ಫ್ರೀ. ಐ ಹ್ಯಾವ್ ಟು ಪೇ ಸಮ್ ಗುಡ್ ಅಮೌಂಟ್. ಅಂಡ್ ಅದ್ರ ಒಟ್ಟಿಗೆ ನನ್ನ ಒಂದು ಕಾನ್ಸೆಪ್ಟ್ ಅಲ್ಲಿ ಐ ವಾಂಟ್ ಟು ಮೇಕ್ ಶೋರ್ ಹೂಎವರ್ ಇಸ್ ಕಮಿಂಗ್ ಹಿಯರ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಹೆಲ್ತ್, ಸೌಂಡ್ ಹೆಲ್ತ್. ಅರ್ಲಿ ಮೇ ಬಿ 9:30, 10ಗೆ ಕ್ರಾಶ್ ಆದ್ರು ಅರ್ಲಿ ಮಾರ್ನಿಂಗ್ ವಿಲ್ ಟೇಕ್ ದೆಮ್ ಟು ಸಮ್ ಹಿಲ್ ಟಾಪ್. ಮತ್ತೆ ಇಲ್ಲಿ ಸುತ್ತಮುತ್ತ ಕರ್ಕೊಂಡು ಹೋಗ್ಬಿಟ್ಟು ವಿಲ್ ಕೋಚ್ ದೆಮ್, ವಿಲ್ ಟ್ರೈನ್ ದೆಮ್, ವಿಲ್ ಮೇಕ್ ದೆಮ್ ದ ಬೆಸ್ಟ್ ವರ್ಷನ್ ಆಫ್ ದೆಮ್ ಸೆಲ್ಫ್. ಎಲ್ಲರೂ ಸಫರಿಂಗ್ ಅಲ್ಲಿ ಇದೀವಿ, ಎಲ್ಲಾ ವಿಷಯದಲ್ಲೂ ನಾವು ಆರ್ ಆಲ್ ಸಫರಿಂಗ್ ಇನ್ ಒನ್ ಆರ್ ದ ಅದರ್ ವೇ, ಬಿಕಾಸ್ ಅವರ್ ಫೌಂಡೇಶನ್ ಈಸ್ ವೆರಿ ವೀಕ್. ಫೌಂಡೇಶನ್ ಯಾಕೆ ವೀಕ್ ಅಂತ ಹೇಳಿದ್ರೆ, ನಮ್ಮ UI ಮೂವಿ ನೋಡಿದೆ, UI ಮೂವಿಯಲ್ಲಿ ತೋರಿಸಿರೋ ಪ್ರಕಾರ ನಮ್ಗೆ ಏನು ಬೇಡ ಅಂತ ಹೇಳಿದೀವಿ ಅದೇ ನಾವು ಮಾಡಿದೀವಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಬೇಕೋ ಅದು ನಾವು ಮಾಡೇ ಇಲ್ಲ. ಎಲ್ಲರೂ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಏನೋ ಓದ್ತೀವಿ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಏನೋ ಒಂದು ಮಾಡ್ತೀವಿ. ಫೈನಲಿ ಅವರ್ ಮನಿ ಇಸ್ ಆಲ್ ಸ್ಪೆಂಟ್ ಆನ್ ಎಜುಕೇಶನ್, ವಿಚ್ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಬಟ್ ಎಜುಕೇಶನ್ ಒಟ್ಟಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಹೋಗಿದ್ದಾರೆ ಅವರೇ ಗೆದ್ದಿರೋದು. ನಮ್ಮ ಕಂಟ್ರಿಯಲ್ಲಿ ವಿರಾಟ್ ಆಗಿರ್ಬೋದು, ಸಚಿನ್, ಈವನ್ ನಮ್ಮ PM ಆದ್ರೂ ಅಷ್ಟೇ, ದೇ ಹ್ಯಾವ್ ಡನ್ ಮ್ಯಾಸಿವ್ ಸಕ್ಸಸ್ ಇನ್ ಎಜುಕೇಶನ್. ಒಟ್ಟಿಗೆ ಇನ್ನು ಬೇರೆ ಏನ್ ಮಾಡಿದ್ದಾರೆ ಅದರಲ್ಲಿ ಅವ್ರು ಸಕ್ಸಸ್ ಸಿಕ್ಕಿರೋದು. ಸೊ ಐ ಥಿಂಕ್ ಎಲ್ಲದರಲ್ಲೂ ಚೇಂಜ್. ಈವನ್ ಮೆಡಿಕಲ್ ಕಂಡೀಷನ್, ಈಗ ತುಂಬಾ ಕಡೆ ಹೋರ್ಡಿಂಗ್ಸ್ ಹಾಕಿದ್ದಾರೆ, ಕ್ಯಾನ್ಸರು, ಹಾರ್ಟು, ಹಾಗೆ ಹೀಗೆ ಅಂತ. ಬಟ್ ಯಾರು ಹೇಳ್ತಾ ಇಲ್ಲ ಯಾಕೆ. ಆ ಬೋರ್ಡ್ ಕೆಳಗಡೆ ಒಂದು 2 ಲೈನ್ ಹಾಕ್ಬಹುದಲ್ಲ. ಸೊ ಇದು ಜಾಸ್ತಿ ತಿನ್ಬೇಡಿ, ಇದರಿಂದ ಇದಾಗುತ್ತೆ, ಇದು ಜಾಸ್ತಿ ಕುಡಿಬೇಡಿ, ಇದರಿಂದ ಇದು ಬರುತ್ತೆ ಅಂತ. ಇಲ್ಲ, ಹೆಲ್ತ್ ಇಶ್ಯೂ ಹೋಗಿ ಸಫರ್ ಆಗಿ ಡಾಕ್ಟರ್ ಮುಂದೆ ಕೂರುವಾಗ ಕೇಳ್ತಾರೆ, ನೀನು ಸ್ಮೋಕ್ ಮಾಡ್ತೀಯಾ, ನೀನು ಜಾಸ್ತಿ ನಾನ್ ವೆಜ್ ತಿಂತೀಯಾ, ನೀನು ಡ್ರಿಂಕ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ. ಸೊ ಐ ಹ್ಯಾವ್ ಗಾನ್ ಥ್ರೂ ಆಲ್ ದಟ್ ಸಫರಿಂಗ್. ಯೂರಿಕ್ ಆಸಿಡ್ ಇತ್ತು, ಐ ಮೀನ್ ಐ ಆಮ್ ಲಿವಿಂಗ್ ವಿತ್ ಇಟ್. ಸೊ ಈ ತರ ತುಂಬಾ ಸಫರಿಂಗ್ ಇತ್ತು. ಹೆಲ್ತ್ 93 ಕಿಲೋ ಇರಬೇಕಾದ್ರೆ ಐ ವಾಸ್ ಡಿಪ್ರೆಷನ್. ನೈಟ್ ಮಲ್ಗಬೇಕಾದ್ರೆ ಐ ವಾಸ್ ಸ್ಮೋಕಿಂಗ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ನೈಟ್ ಮಲ್ಗಬೇಕಾದ್ರೆ ಬೆಳಿಗ್ಗೆ ಎದ್ದೇಳ್ತೀನಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಐ ಯೂಸ್ ಟು ಬಿ ನಾರ್ಮಲ್, ಬಿಕಾಸ್ ಎಲ್ರ ತರ ನಾನು ಇರ್ತೀನಿ ಅಂತ ಲೈಫಲ್ಲಿ ಯೋಚನೆ ಮಾಡಿದ್ರೆ, ಎಲ್ರ ತರ ಐ ಹ್ಯಾವ್ ಟು ಬಿ ರೆಡಿ ಟು ಸಫರ್. ಸೊ ಈ ತರ ಒಂದು ಸಫರಿಂಗ್ ಎಲ್ಲ ನೋಡ್ಕೊಂಡು ಐ ಡಿಸೈಡೆಡ್ ದಟ್ ವಿಲ್ ಹ್ಯಾವ್ ಅ ರಿಟ್ರೀಟ್ ಅಂತ. ಖಂಡಿತ ಜನರು ಕಡಿಮೆ ಆಗ್ಬಹುದು, ಬಟ್ ಕ್ವಾಲಿಟಿ ಆಫ್ ಜನರು ಕಡಿಮೆ ಆಗಲ್ಲ. ಅಂಡ್ ಐ ಆಮ್ ಆಲ್ಸೋ ಗೆಟಿಂಗ್ ಇನ್ ಟು ಸೆಲೆಬ್ರಿಟಿ ಕೋಚಿಂಗ್, ಫಾರ್ ಸೆಲೆಬ್ರಿಟಿ ಲೈಫ್ ಕೋಚಿಂಗ್. ಆಲ್ರೆಡಿ ಕೋಚ್ ಮಾಡ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ನಾಟ್ ಸೀನ್ ದ ವಿಡಿಯೋಸ್ ಯು ಕ್ಯಾನ್ ಸಿ. ಅಂಡ್ ಒಂದು ಪವರ್ಫುಲ್ ವಿಡಿಯೋ ಬರ್ತಾ ಇದೆ. ನಾನು ಫಸ್ಟ್ ನನ್ನ ಕೋಚಿಂಗ್ ಐ ಹ್ಯಾವ್ ಲರ್ನ್ಡ್ ವಿತ್ ಲಾಟ್ ಆಫ್ ಇಂಟರ್ನ್ಯಾಷನಲ್ ಮೆಂಟರ್ಸು, ಲಾಟ್ ಆಫ್ ಲೋಕಲ್ ಮೆಂಟರ್ಸು, ಎಲ್ಲ ಲೈಕ್ ಎಲ್ಲ ಕಡೆಯಲ್ಲಿ ಟ್ರಾವೆಲ್ ಮಾಡ್ಬಿಟ್ಟು ಕಲ್ತಿದ್ದೀನಿ ಅವರಿಂದ. ಯಾಕಂದ್ರೆ ಐ ಜಸ್ಟ್ ವಾಂಟೆಡ್ ಟು ಸ್ಟಡಿ ವಾಟ್ ಈಸ್ ಆಲ್ ಅಬೌಟ್ ಎಜುಕೇಶನ್, ವಾಟ್ ಈಸ್ ಆಲ್ ಅಬೌಟ್ ರಿಲೇಶನ್ಶಿಪ್, ವಾಟ್ ಈಸ್ ಆಲ್ ಅಬೌಟ್ ಬಿಸ್ನೆಸ್, ವಾಟ್ ಈಸ್ ಆಲ್ ಅಬೌಟ್ ಕೆರಿಯರ್, ವಾಟ್ ಈಸ್ ಆಲ್ ಅಬೌಟ್ ದಟ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಅಂದ್ರೆ ನನಗೆ ದೇವಸ್ಥಾನ ಅದು ನೋ, ಇಟ್ ಈಸ್ ಸಮಥಿಂಗ್ ಅಬೌವ್ ದಟ್. ಮೆಡಿಟೇಷನ್ ಕಂಡ್ರೆ ಆಗ್ತಾ ಇರಲಿಲ್ಲ, ಬಿಕಾಸ್ ವೈ ಟು ಮೆಡಿಟೇಟ್ ಅಂತ. ಬಟ್ ನೌ ಐ ನೋ ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಧ್ಯಾನ ಮಾಡು, ಅದು ಮಾಡು, ಇದು ಮಾಡಲ್ಲ. ಅದ್ರ ಹಿಂದೆ ಇರುವಂತ ಒಂದು ಕೆಲವು ವಿಚಾರಗಳನ್ನ ತಿಳ್ಕೋಬೇಕು. ಸೊ ಡಿಫ್ರೆಂಟ್ ಏರಿಯಾಸ್ ಆಫ್ ಲೈಫ್ ಐ ಆಮ್ ಮಾಸ್ಟರಿಂಗ್ ಇಟ್. ಮಾಸ್ಟರ್ ಆಗ್ಲಿಕ್ಕಿಲ್ಲ ಫುಲ್ಲು, ಬಟ್ ಐ ಹ್ಯಾವ್ ಬೀನ್ ಕಂಟಿನ್ಯೂಸ್ಲಿ ಲರ್ನಿಂಗ್. ಯಾವಾಗ ನಾನು ಮಲ್ಟಿಪಲ್ ಇವೆಂಟ್ಸ್ ಅಲ್ಲಿ ಸಫರ್ ಆದೆ, ಫೇಲ್ ಆದೆ, ಐ ಡಿಸೈಡೆಡ್ ಐ ವಿಲ್ ಜಸ್ಟ್ ಹ್ಯಾವ್ ಟು ವಿನ್ ಇನ್ ದಿಸ್ ಲೈಫ್ ಅಷ್ಟೇ, ಇನ್ ದ ಜರ್ನಿ. ಅಂಡ್ ಐ ಕ್ಯಾನ್ ಬಿ ಅ ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್. ಸೊ ಹಾಗೆ ಅಂತ ರಿಟ್ರೀಟ್ ಓಪನ್ ಮಾಡಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎವ್ರಿಬಡಿ ಹ್ಯಾಸ್ ಅ ಪರ್ಪಸ್. ಧನ್ರಾಜ್ ಆಚಾರ್ ಅವ್ರು ಇಲ್ಲಿ ಬಂದ್ಮೇಲೆ I am very happy, because he doesn't drink, he doesn't smoke, he doesn't eat any non-veg, ಅವ್ರು ತಿನ್ನಲ್ಲ. I mean, he respects everybody. But
ಈಸ್ ಅ ವೆರಿ ನೈಸ್ ಪೊಟೆನ್ಷಿಯಲ್ ಕಸ್ಟಮರ್ ವಿತ್ ಅ ಗುಡ್ ಇಂಟೆಂಟ್. ನನಗೆ ಈ ಒಂದು ಕಾನ್ಸೆಪ್ಟಿಗೆ ಯಾವತ್ತಿದ್ರು ಅವ್ರದ್ದೊಂದು ಸಪೋರ್ಟ್ ಇರುತ್ತೆ ನನಗೆ ಗೊತ್ತು. And yes, end of it, all the suffering that's happening around, all the negativity, whatever is happening, amazing. And UI ಮೂವಿ ನೋಡಿದೆ, ಸಿಕ್ಕಾಪಟ್ಟೆ ಅದನ್ನ ತಗೊಂಡು ಡೈಜೆಸ್ಟ್ ಮಾಡಿಬಿಟ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಉಪೇಂದ್ರ ಸರ್ ಕೂಡ ಹೌದು. ಬಟ್ ಎಂಡ್ ಆಫ್ ಇಟ್, ಸಫರಿಂಗ್ ಇಸ್ ದೇರ್. ಬಟ್ ಆ ಸಫರಿಂಗ್ ಆದಮೇಲೆ ಹೌ ಡು ವಿ ಫೇಸ್ ಅವರ್ ಚಾಲೆಂಜಸ್ ಇಸ್ ದ ನೆಕ್ಸ್ಟ್ ಬಿಗ್ ಕ್ವೆಶನ್. ಆ್ಯಂಡ್ ಇನ್ ಕೇಸ್ ಏನಾದರೂ ರಿಟ್ರೀಟಿಗೆ ಬರೋದಿದ್ರೆ, ಪ್ಲೀಸ್ ಬುಕ್ ಇಟ್. I would be very happy to make sure your life is having a very big impact. This is not a hospital, but you will get some healing here. And this is not a temple, but ಇಲ್ಲಿ ಖಂಡಿತ ನಿಮಗೆ ಒಂದು ನಿಮ್ಮ ಒಂದು ವ್ಯಾಲ್ಯೂ ಏನಿದೆ, ನಿಮ್ದೊಂದು ಪ್ರೇಯರ್ಸ್ ಏನಿದೆ ಅದಕ್ಕೊಂದು ಆನ್ಸರ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ನಾಟ್ ಇನ್ನೇನಿದೆ, this is not a college or a school, but definitely you can learn a lot of things here, because ನಮ್ಮ ಟೀಮಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ I have got information and I have trained them. ಅಂಡ್ ದಿಸ್ ಇಸ್ ನಾಟ್ ಅ ಕೋರ್ಟ್ ಕೂಡ ಅಲ್ಲ ಇದು, ಬಿಕಾಸ್ ನಮ್ಮ ಲೈಫಲ್ಲಿ ತುಂಬಾ ಕೋರ್ಟ್ಗಳಿಗೆಲ್ಲ ಹೋಗಿ ಒಂದು ಸಫರ್ ಆಗಿರ್ತೀವಿ. ಕೋರ್ಟಲ್ಲಿ ಹೋಗಿ ನಾನೊಂದು ಕೇಸ್ ಗೆದ್ದಿದೆ, ತುಂಬಾ ಸಫರ್ ಮಾಡಿದೆ. ಐ ವಾಸ್ ಲೈಕ್ ಸಫರಿಂಗ್ ಲೈಕ್ ಕ್ರೇಜಿ. ಫೈಟ್ ಮಾಡಿದೆ, ಮನೆ ಮಾಡ್ಕೊಂಡೆ. ಗೆದ್ಮೇಲೆ ಒಂದು ಲಾಯರ್ ಬಂದ್ಬಿಟ್ಟು ನನ್ನ ಹತ್ರ ಹೇಳಿದ್ರು, ಏಜ್ ಆದವ್ರು, ಏನಾಯ್ತು ಕೇಸ್ ಅಂತ. ಎಸ್ ಐ ಒನ್ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ದ ಮೊಮೆಂಟ್ ಈ ಕೇಮ್ ಟು ಮಿ ಅಂಡ್ ಈ ಟೋಲ್ಡ್, ನೀನು ಗೆದ್ದಿರ್ಬೋದು, ನೀನು ಗೆದ್ದು ಸೋತಂಗೆ ಅಂತ. ಸೊ ಐ ವಾಸ್ ಲೈಕ್, ಯಾಕೆ ಅಂತ ಹೇಳಿದ್ರೆ, ಎಸ್ ಟೈಮ್ ಅಷ್ಟು ಹೋಗ್ಬಿಡ್ತು ಕೋರ್ಟಿಗೆ. ಅಂಡ್ ನಮ್ಮ ಮಾವನ್ ರೀಸೆಂಟ್ ಆಗಿ ಹೇಳಿದ್ರು, ಸೋತು ಗೆದ್ದವನು ಸೋತಂಗೆ ಕೋರ್ಟಲ್ಲಿ, ಸೋತವನು ಸತ್ತಂಗೆ ಅಂತ. ಸೊ ವೆರಿ ಪವರ್ಫುಲ್ ಮೆಸೇಜಸ್. ಇಲ್ಲೂ ಅಷ್ಟೇ, ದಿಸ್ ಇಸ್ ನಾಟ್ ಅ ಕೋರ್ಟ್, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ನೈಸ್ ಜಡ್ಜ್ಮೆಂಟ್ಸ್ ಅಬೌಟ್ ಡಿಫರೆಂಟ್ ಥಿಂಗ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಕೋಚ್ ಇನ್ ಮೈ ಸೋ ಕಾಲ್ಡ್ Evergreen County retreat experience. And I'm calling it as a BB retreat, BB tribe retreat. I'm super excited on this journey. ನೀವು ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಈವನ್ ಎವರ್ಗ್ರೀನ್ ಕೌಂಟಿಗೆ ಇಷ್ಟು ವರ್ಷ ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ಟು ಸಪೋರ್ಟರ್ಸ್ ಆಫ್ ಧನ್ರಾಜ್ ಸರ್. ವೆರಿ ಎಕ್ಸೈಟೆಡ್. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಆಸ್ಕ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಬಂದು ಬಿಗ್ ಬಾಸಿಗೆ ಸಪೋರ್ಟ್ ಮಾಡಿ ಅಂತ ಕೇಳಲ್ಲ. That's just a show, and I have really respected. Too many people have got breakthroughs out of it. ಕೆಲವರು ಗೆದ್ದು ಸೋತಿದ್ದಾರೆ, ಕೆಲವರು ಸೋತು ಗೆದ್ದಿದ್ದಾರೆ, ಕೆಲವರು ಸೋತು ಲೈಫಲ್ಲಿ ಅಲ್ಲೂ ಸೋತಿದ್ದಾರೆ, ಕೆಲವರು ಗೆದ್ದು ಲೈಫಲ್ಲಿ ಗೆದ್ದಿದ್ದಾರೆ. ಇಟ್ಸ್ ಆಲ್ ಕನ್ಫ್ಯೂಷನ್ ಆಫ್ ಥಾಟ್ ಪ್ರೊಸೆಸ್. ಎಲ್ರದೊಂದು ಲೈಫಲ್ಲಿ ಏನೇನೋ ನಡೀತಾ ಇರುತ್ತೆ. ಇಟ್ಸ್ ಅ ಪಾರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೈಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆದರೆ UI ಮೂವಿನ 3-4 ಸತಿ ನೋಡಿ, ಬೇರೆ ಬೇರೆ ವಿಚಾರಗಳನ್ನ ಸ್ಟಡಿ ಮಾಡಿ. ಎಲ್ಲರೂ ಹೋಗೋ ಕಡೆ ಹೋಗಬೇಡಿ. ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡೇಂಜರಸ್. ದಟ್ ವಿಲ್ ಬಿ ಕಾಸ್ಟಿಂಗ್ ಯು ಅ ಲಾಟ್. 26 ಇಯರ್ಸ್ ಗಂಟ ಎಲ್ಲರೂ ಹೋಗಿದ್ದ ದಿಕ್ಕಲ್ಲಿ ಹೋದೆ. ಐ ಸಫರ್ಡ್. ಐ ಗಾಟ್ ಸ್ಕ್ರೂಡ್ ಅಪ್ ಬಿಗ್ ಟೈಮ್. ಹೆಲ್ತ್ ವಾಸ್ ಅ ಪ್ರಾಬ್ಲಮ್. ರಿಲೇಷನ್ಶಿಪ್ ವಾಸ್ ಸ್ಕ್ರೂಡ್ ಅಪ್. ಬಿಸ್ನೆಸ್ ವಾಸ್ ಪೆಥೆಟಿಕ್. ಬಿಸ್ನೆಸ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತಲ್ಲ. ಮನಿ ಝೀರೋ. ಯಾಕೆ? ಬಿಕಾಸ್ ವಿ ಆರ್ ಮನೆ ದುಡ್ಡು ಮಾಡೋಕ್ಕೆ ಎಲ್ರಿಗೂ ಗೊತ್ತು, ಅದನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು, ಯಾವ ಥರ ಮಲ್ಟಿಪ್ಲೈ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ನಾವು ಐ ಆಮ್ ಲೈಕ್ ವೆರಿ ಹ್ಯಾಪಿ. ಭಯ ಇಲ್ಲ ಲೈಫಲ್ಲಿ. ಐ ಆಮ್ ವೆರಿ ಹ್ಯಾಪಿ ಟು ಫೇಸ್ ಪೀಪಲ್. ಆ್ಯಂಡ್ ನಾವು ಮೈ ಟೀಮ್ ಈಸ್ ಗೋಯಿಂಗ್ ಟು ಫೇಸ್ ಪೀಪಲ್. ಆ್ಯಂಡ್ ಮೈ ನೆಕ್ಸ್ಟ್ ಈಗ ನಮ್ಮ ಕೋಚಿಂಗಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಐ ವಿಲ್ ಮೇಕ್ ದೆಮ್ ಅ ಸೆಲೆಬ್ರಿಟೀಸ್. ಐ ವಿಲ್ ಮೇಕ್ ದೆಮ್ ಅ ಸೆಲೆಬ್ರಿಟೀಸ್. ಎಸ್ ಲಾಟ್ ಆಫ್ ಸೆಲೆಬ್ರಿಟೀಸ್ ಆರ್ ಗೋಯಿಂಗ್ ಟು ಗೆಟ್ ಕ್ರಿಯೇಟೆಡ್. and it is going to be worth it. That is my journey. I am turning 40 this coming March ಅಲ್ಲಿ ನಾನು 40 ಆಗ್ತೀನಿ. and life starts at 40 ಅಂತ ಪ್ರೂವ್ ಮಾಡ್ತೀನಿ. because that is also one pain point which I have. ನಮ್ಮ ತಂದೆ ಮದುವೆ ಆಗಿದಾಗ it was like he was at 40. that's where I was born, around 40 ಇರಬೇಕಾದ್ರೆ. and ಒಂದು ಮಿತ್ ಇತ್ತು, ಎನಿಥಿಂಗ್ ದಟ್ ಹ್ಯಾಪನ್ಸ್ ಶುಡ್ ಹ್ಯಾಪನ್ ಬಿಫೋರ್ 40 ಅಂತ. ಅದು ದಟ್ ವಾಸ್ ಅ ಬಿಗ್ಗೆಸ್ಟ್ ಶೋ ಸ್ಪಾಯ್ಲರ್. ಅವರು ಅದಾದ್ಮೇಲೆ ಲೈಫಲ್ಲಿ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಏನೋ ಸಫರ್ ಆಗಿ ಬಂದು ಲಾಸ್ಟಿಗೆ ಮದುವೆ ಆಗಿದ್ದವರು 30 ಎಂಡ್ ಆಫ್ ನಿಯರಿಂಗ್ ಟು 40. ದಟ್ಸ್ ವೇರ್ ಈ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಎಸ್ ಇದು ನಿಜ ಆಗಿರ್ಬೋದು, 40 ವರ್ಷದ ಮೇಲೆ ಏನೂ ಆಗಲ್ಲ, ಬೈ ಡಿಫಾಲ್ಟ್ ಹಿಂಗೆ ಆಗ್ಬಿಡುತ್ತೆ ಅಂತ. ಇವೊಂದು ಈ ಸ್ಟಾರ್ಟೆಡ್ ಮಲ್ಟಿಪಲ್ ಬಿಸ್ನೆಸ್, ನರ್ಸರಿ, ಬ್ರಿಕ್ಸು, ಶಾಪು, ಏನೇನೋ ಇತ್ತು, ಫರ್ನಿಚರು, ಮಲ್ಟಿಪಲ್ ಥಿಂಗ್ಸ್ ಈ ಸ್ಟಾರ್ಟೆಡ್. ಬಟ್ ಎಲ್ಲದರಲ್ಲೂ there was a failure, there was no breakthrough, and ended in a government hospital ಅಲ್ಲಿ ಒಂದು end moment ಅಲ್ಲಿ we lost him due to his leg was amputated. All these things has impacted me very badly. ಅಲ್ಲಿಂದ ನಾನು ನನ್ನ ಚೈಲ್ಡ್ಹುಡ್ ಟ್ರಾಮಾ ಎತ್ಕೊಂಡೇ ಬೆಳೀತಾ ಬಂದೆ. ಐ ವಾಸ್ ಸಫರಿಂಗ್ ಆಲ್ ಮೈ ಲೈಫ್. ಅಯ್ಯೋ ನಮ್ಮ ತಂದೆ ಹತ್ರ ಹಂಗಿದ್ದಿದ್ರೆ, ನಮ್ಮ ತಂದೆ ಹತ್ರ ಹಿಂಗಿದ್ದಿದ್ರೆ, ನಮ್ಮ ತಂದೆ ಅದು ಮಾಡಿದ್ರೆ, ನಮ್ಮ ತಂದೆ
ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಸೋ ಗ್ರೇಟ್ಫುಲ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್. ಬಟ್ ಆಫ್ಟರ್ 40 ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಬಿಕಾಸ್ ಐ ಹ್ಯಾವ್ ಲರ್ನ್ಡ್ ಮಲ್ಟಿಪಲ್ ಥಿಂಗ್ಸ್. ಸೊ 40 ಈಸ್ ದ ನ್ಯೂ ಬಿಗಿನಿಂಗ್ ಫಾರ್ ಮೀ. ಅದರಿಂದ ಇದೊಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾನು ಏನು ಮಾತಾಡಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಐ ಸ್ಪೋಕ್ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.